ನನಗೆ ಆ ಸಂದರ್ಶನ ಮಾಡೋಕ್ಕೆ ಆಗಲಿಲ್ಲ. ಇವಾಗಲೂ ನಾನು ಮಾಡಲಿಲ್ಲ ಅಂದರೆ ಮರ್ಯಾದೆ ಅಪರಾಧ ಆಗೋಗುತ್ತೆ. ನನ್ನ ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಪ್ರಶ್ನೆ ಬೇರೆ. ಓ ಟಿ ಟಿಲಿ ಅದಕ್ಕೆ ಸಿಗ್ತಾರಂತ ರಿಯಾಕ್ಷನ್ಸ್. ಪೂರ್ಣ ಪ್ರಮಾಣದಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಷ್ಟು ಪುರ್ಸೊತ್ತಲ್ಲಿಲ್ಲ. ಅವ್ರಿಗೆ ಅನುಕೂಲ ಆದಾಗ ಸಿನಿಮಾ ನೋಡೋಕ್ಕೆ ರೆಡಿ ಇದ್ದಾರೆ ಅನ್ನೋದು ನಂಗೆ ನೀಟಾಗಿ ಅರ್ಥ ಆಯಿತು. ಮೊದಲನೇ ಶೋನಲ್ಲಿ ಜಡ್ಜ್ ಮಾಡ್ತಾರೆ, ನೆಕ್ಸ್ಟ್ ಶೋ ಕೊಡಬೇಕಾ ಬೇಡವಾ. ಇನ್ನೊಂದು ವಾರಕ್ಕೆ ಅಂದರೆ ಅವ್ನು ಒಂದು ಸ್ಕ್ರೀನ್ ಕೊಟ್ಟು ತೋರಿಸು ಅಂತಾನೆ. ಫೇಸ್ಬುಕ್ಕಲ್ಲಿ ಒಬ್ಬ ಸ್ನೇಹಿತರಿದ್ದಾರೆ ರವೀಂದ್ರ ಅಂತ, ಅವ್ರು ಮಾತ್ರ ಇಡೀ ವರ್ಷದಲ್ಲಿ ಬರೋ ಅಷ್ಟು ಸಿನಿಮಾನ ನೋಡ್ತಾರೆ. ಹೌದು ಹೌದು ಹೌದು, ರವೀಂದ್ರ ನೋಡ್ತಾರೆ, ಕರೆಕ್ಟ್, ಎಲ್ಲಾನು ಬರೀತಾರೆ. ಲಿಂಕಿಟ್ ಅವ್ರ ಹತ್ರ ತಗೋತಾರೆ. ನನ್ನ ಮಗನ ಝೊಮ್ಯಾಟೊ ಏನಪ್ಪ ಅಂತ, ಅದೊಂದು ಹೆಮ್ಮೆ. ನಾವು ತುಂಬ ಬರಿತೀವಿ, ಬರ್ದಂಗೆಲ್ಲ ಬದುಕಕ್ಕಾಗಲ್ಲ. ನಾವು ನಮ್ಮನ್ನ ಬ್ಯುಸಿ ಇಟ್ಕೊಂಡಾಗ ನಾವು ಬ್ಯುಸಿ ಆಗಕ್ಕೆ ಸಾಧ್ಯ ಅಂತ ನಾನು ನಂಬ್ತೀನಿ. 100%. ಫ್ಯಾನ್ ಆಫ್ DVG, ಮಂಕುತಿ ಮನಕಗ್ಗ ನನ್ನ ಫೇವ್ರೇಟ್. ಕಾಯ್ಕಿಣಿ ಅವರದ್ದನ್ನ ಜಾಸ್ತಿ ಓದಿದ್ದೀನಿ, ಜಾಸ್ತಿ ವಸುಧೇಂದ್ರ ಅವ್ರನ್ನ ಓದಿದ್ದೀನಿ. ಯಾಕೆ ಸಿನಿಮಾ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಂದಿದ್ದ ಹಿಂಗೆ ಅಂತ. ನನಗೆ ಮಣಿರತ್ನಂ ಅವ್ರ ಸಿನಿಮಾ, ಬಾಲ ಅವ್ರ ಸಿನಿಮಾ ತುಂಬ ಇಷ್ಟ. ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ, ಬಟ್ ಇಲ್ಲಿಂದಾನೇ ಅವ್ರಿಗೆ ನಮಸ್ಕಾರ ಮಾಡಿ. ಇತ್ತೀಚಿನ ಕೆಲವು ನಿರ್ದೇಶಕರ ಜೊತೆ ಸವಾಸ ಆಗ್ತಿದೆ, ಅದು ಚಂದ ಇದೆ. ದೊಡ್ಡ ದೊಡ್ಡ ಜಾಗದಲ್ಲಿ ಕತೆ ಹೇಳೋಕ್ಕಿಂತ ಸಿನಿಮಾಟೋಗ್ರಫಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ಯಾ? ಹೌದು, ಗೊತ್ತಿದ್ದೇ ಮಾಡಿದ್ದೀನಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಬೇಕಿದ್ರೆ. ಹೌದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಸ್ನೇಹಿತರು, ತುಂಬ ದಿನಗಳಿಂದ ಮಾತಾಡಿಸ್ಬೇಕು ಅನ್ನೋದು ಆಗಿತ್ತು. ಸಿನಿಮಾ ಬಂದಾಗಂತೂ ಸಾಧ್ಯ ಆಗಲಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದಾಗ OTTಗೆ ಬಂದಿದೆ ಮರ್ಯಾದೆ ಪ್ರಶ್ನೆ. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾಗೆ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿದೆ. ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ತುಂಬ ಜನ ರಿಯಾಕ್ಟ್ ಮಾಡ್ತಿದ್ದಾರೆ. ಈಗ ಅಂದರೆ ಮೋರ್ ದೆನ್ ಬುಕ್ ಮೈ ಶೋದಕ್ಕಿಂತ ಹೆಚ್ಚಿನ ಕಮೆಂಟ್ಸು, ಹೆಚ್ಚಿನ ರಿಯಾಕ್ಷನ್ಸು ಈ ಸಿನಿಮಾಗೆ ಇವಾಗ ವ್ಯಕ್ತವಾಗ್ತಿದೆ. ಹೌದು, ಸಿನಿಮಾ ಅಷ್ಟು ಚೆನ್ನಾಗಿದೆ, ಅದಕ್ಕೇ ಆ ಒಂದು ಪ್ರತಿಕ್ರಿಯೆಗಳು. ಸೊ ಈ ಹೊತ್ತಲ್ಲಿ ನನ್ನ ಜೊತೆಗೆ ಈ ಚಿತ್ರದ ನಿರ್ದೇಶಕರು, ಇದರ ಕಂಪ್ಲೀಟ್ ಸೃಷ್ಟಿಕರ್ತ ನಾಗರಾಜ್ ಸೋಮಯಾಜಿ ಆ್ಯಂಡ್ ನನ್ನ ಸ್ನೇಹಿತರು, ಹೇಳೋಕ್ಕೆ ತುಂಬ ಹೆಮ್ಮೆ ಇದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪ್ರವೀಣ್ ಅವರೇ, ಥ್ಯಾಂಕ್ ಯು. ಸುಮಾರು ವರ್ಷಗಳ ಮಾತುಕತೆ ಇದು, ಅಂದರೆ ಕ್ಯಾಮ್ರಾ ಎದುರುಗಡೆ ಮಾತಾಡೋಕ್ಕೆ ಯಾವತ್ತೂ ಸಾಧ್ಯ ಆಗಿಲ್ಲ. ನಾನು ಆಫೀಸಿಗೆ ಬಂದಾಗಲೂ ಮರ್ಯಾದೆ ಪ್ರಶ್ನೆ ಶುರುವಾಗ, ಅಂದರೆ ಪ್ರಚಾರ ಮಾಡೋಕ್ಕಿಂತ ಮೊದಲು ಒಂದಷ್ಟು ಮಾತುಕತೆ ಆಗಿ ಕೊನೆಗೂ ನನಗೆ ಆ ಸಂದರ್ಶನ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗಲೂ ನಾನು ಮಾಡಲಿಲ್ಲ ಅಂದರೆ ಅಪರಾಧ ಆಗೋಗುತ್ತೆ. ಮರ್ಯಾದೆ ಪ್ರಶ್ನೆ ಬೇರೆ. ಮೊದಲಿಗೆ ಅಭಿನಂದನೆಗಳು. ಅಂದರೆ ಸಿನಿಮಾ ಅನ್ನೋದು ಒಂದು ಪ್ರಾಪರ್ ಕಂಟೆಂಟ್ ಅನ್ನೋದು, ಒಂದು ಒಳ್ಳೆ ವಿಷಯ ಅನ್ನೋದು ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲೋ ಒಂದು ಕಡೆ ಯಾವತ್ತೋ ಒಂದು ಕಡೆ ಬ್ಲಾಸ್ಟ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮರ್ಯಾದೆ ಪ್ರಶ್ನೆ. OTTಲಿ ಅದಕ್ಕೆ ಸಿಗ್ತಾರಂತ ರಿಯಾಕ್ಷನ್ಸು. ಸೊ ಹೇಗಿದೆ, ಹೇಗೆ ಅನ್ನಿಸ್ತದೆ ಈ ಒಂದು ಮೂಮೆಂಟನ್ನು ಅಂತ? ಅಂದರೆ ನಮ್ಗೆ ಅರ್ಥ ಆಗಬೇಕಾಗಿರೋದೇನೆಂದರೆ, ಜನ ಪೂರ್ಣ ಪ್ರಮಾಣದಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಷ್ಟು ಪುರ್ಸೊತ್ತಲ್ಲಿಲ್ಲ. ಅವ್ರಿಗೆ ಅನುಕೂಲ ಆದಾಗ ಸಿನಿಮಾ ನೋಡೋಕ್ಕೆ ರೆಡಿ ಇದ್ದಾರೆ ಅನ್ನೋದು ನಂಗೆ ನೀಟಾಗಿ ಅರ್ಥ ಆಯಿತು. OTTಲಿ ಚೆನ್ನಾಗಿ ಹೋಗ್ತಿದೆ ಅಂತಂದರೆ ಅವ್ರು ಕಂಫರ್ಟಬಲ್ ಟೈಮ್ನ ಅವರು ಯೂಸ್ ಮಾಡಿಕೊಂಡು ಅವ್ರು ಸಿನಿಮಾ ನೋಡ್ತಾರೆ. ಬಟ್ ಸಿನಿಮಾಗೆ ಪ್ರೇಕ್ಷಕರಿದ್ದಾರೆ ಅನ್ನೋದಂತೂ ಸತ್ಯವೇ, ಇವತ್ತಿಂದ ಅಂತಲ್ಲ, ಮುಂಚೆಯಿಂದನೂ. ಈಗ ಮತ್ತಷ್ಟು ನನಗೆ ಸ್ವತಃ ಏನಂದರೆ, ಯಾವತ್ತೂ ನಾವು ಹೊರಗಡೆ ಇದ್ದು ಸಿನಿಮಾ ರಂಗನ ನೋಡಿ ಇನ್ನೊಂದಿಷ್ಟು ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕೂ ನಾವೇ ಸಿನಿಮಾ ಮಾಡಿ ನಾವೇ ಅನುಭವಿಸೋದಿದೆಯಲ್ಲ, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಅಂದರೆ ನನಗೆ ಅಟ್ ಪ್ರೆಸೆಂಟ್ ಇತ್ತೀಚೆಗೆ ನನಗೆ ಅನ್ಸೋಕ್ಕೆ ಶುರುವಾಗಿತ್ತು, ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತದೆ. ಕಂಟೆಂಟ್ ಬೇಸ್ಡ್ ಅನ್ನೋದೊಂದು ಟ್ಯಾಗ್ ಆಗಿಬಿಟ್ಟು ಒಂದು ಹೆವಿ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಬರ್ತಿದೆ, ನಿಜ. ಅದು ಥಿಯೇಟ್ರಿಗೆ ಬಂದಾಗ ಒಂದು ಒಳ್ಳೆ ರಿಯಾಕ್ಷನ್ಸ್ ಬರುತ್ತೆ, ರಿವ್ಯೂಸ್ ಬರುತ್ತೆ, ಎಲ್ಲವೂ ಬಟ್ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋ ಅಷ್ಟು ದಿನಕ್ಕೆ ಉಸಿರಾಡೋ ಅಷ್ಟು ಟೈಮೇ ಕೊಡೋದಿಲ್ಲ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಸೊ ನೀವು ಹೇಳಿದ್ರಿ ಅವ್ರಿಗೆ ಪುರ್ಸೊತ್ತಿರಲ್ಲ, ಅವ್ರಿಗೆ ಪುರ್ಸೊತ್ತಾದಾಗ ನೋಡ್ಕೋತಾರೆ ಅನ್ನೋದು ಅರ್ಥ ಆಯಿತು ಅಂತ. ಹೌದು, ಅವ್ರಿಗೆ ಪುರ್ಸೊತ್ತಿರಲ್ಲ. ಬಟ್ ಈ ಒಂದು ಎರಾನ ಒಂದು 10 ವರ್ಷದ ಹಿಂದಕ್ಕೆ ತೊಗೊಂಡೋದ್ರೆ ಒಂದು ಸಿನಿಮಾ 3ನೇ ವಾರಕ್ಕೆ ಪಿಕಪ್ ಆಗ್ತಿತ್ತು, 4ನೇ ವಾರಕ್ಕೆ ಪಿಕಪ್ ಆಗ್ತಿತ್ತು, ಥಿಯೇಟ್ರ್ಗಳಲ್ಲಿ ಇರ್ತಾ ಇತ್ತು. ಇವತ್ತಿಗೆ ಮೊದಲನೇ ದಿನ ಸಿನಿಮಾ ರಿಲೀಸ್ ಆಗಿದ್ದ ಮೊದಲನೇ ಶೋನಲ್ಲಿ ಜಡ್ಜ್ ಮಾಡ್ತಾರೆ, ನೆಕ್ಸ್ಟ್ ಶೋ ಕೊಡಬೇಕಾ ಬೇಡವಾ ಅನ್ನೋದು. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗಾದಂಥ ಅನುಭವ ಏನು ಅಂತ? ಅಂದರೆ ಕಾರ್ಪೊರೇಟ್ ಲೆವೆಲ್ಗೆ ಹಿಡಿದಿದೆ ಸರ್. ಈಗ 3 ವಾರ ಒಂದು ಕಾರ್ಪೊರೇಟ್ ಕಂಪನಿ, PVR ಅಥವಾ ಬೇರೆ ಕಂಪನಿಗಳು ನಮ್ಮನ್ನು ತಡ್ಕೊಳಲ್ಲ. ಸೊ ನಿಮಗೆ 1ನೇ ವಾರಕ್ಕೆ 15 ಸ್ಕ್ರೀನಿಂಗ್ ಇದ್ದರೆ 3ನೇ ವಾರ ಅಷ್ಟೊತ್ತಿಗೆ 4 ಸ್ಕ್ರೀನ್ ತರಿಸಿರ್ತಾನೆ ಅವನು. ಅಣ್ಣ ಕೊಡೋಣ ಅಂತ ರಿಕ್ವೆಸ್ಟ್ ಮಾಡೋಕೆ ಹೋಗೋ ಲೆವೆಲ್ಗೆ ಬರುತ್ತೆ ಪ್ರೊಡ್ಯೂಸರ್ಗೆ.
ಇನ್ನೊಂದು ವಾರಕ್ಕೆ ಅಂದರೆ ಅವನು ಒಂದು ಸ್ಕ್ರೀನ್ ಕೊಟ್ಟು ತುಂಬಿಸಿ ತೋರಿಸು ಅಂತಾನೆ. ಸೊ ಕೆಲವರು ತುಂಬಿಸಿ ತೋರಿಸ್ತಾರೆ, ನಾವು ನಿಜವಾಗ್ಲೂ ಆ ಪ್ರಯತ್ನ ಕೂಡ ಮಾಡಲಿಲ್ಲ, ಅಂದರೆ ತುಂಬಿಸಿ ತೋರಿಸೋದು. ನಾವು ಇನ್ವೈಟ್ ಮಾಡಿದ್ವಿ ಒಂದಿಷ್ಟು ಜನ ಬನ್ನಿ ನೋಡಿ ಅಂತ. ಆ್ಯಂಡ್ ನಮಗೇನಂದರೆ 25 ದಿವಸ ಥಿಯೇಟ್ರಲ್ಲಿ ಓಡ್ತು ಅನ್ನೋದೊಂದು ಖುಷಿ ಇರ್ಬೋದು, ಬಟ್ ಆ ಖುಷಿ ಜೊತೆಗೆ ಪ್ರೊಡಕ್ಷನ್ ಹೌಸ್ಗೆ ಅದು ಸಮಾಧಾನ ಆಗುತ್ತಾ ಅನ್ನೋದೊಂದು ಕ್ವಶನ್ ಬಂದೇ ಬರುತ್ತೆ. ಹೌದು. ಸೊ ಆ ಕ್ವಶನ್ಗೆ ಆನ್ಸರ್ ಇಲ್ಲ, ಅಂದರೆ ಸಮಾಧಾನ ಆಯಿತು ಅಂತ ಹೇಳುವಷ್ಟು ಧೈರ್ಯ ಅಂತೂ ಖಂಡಿತ ಇರಲ್ಲ. ಇದಕ್ಕೆಲ್ಲದಕ್ಕೂ ಅಂದರೆ 10 ವರ್ಷದ ಹಿಂದಕ್ಕೂ ಇವತ್ತಿಗೂ ವ್ಯತ್ಯಾಸಗಳು ತುಂಬ ಇದೆ ಅಲ್ಲ. ನಿಮಗೆ ಕೈಗೆ ದೊರಕಿರುವಂಥ ವಿಚಾರಗಳು ತುಂಬ ಶ್ರಮಪಟ್ಟು ಹೋಗಿ ನೋಡೋವಂಥ ಏನಿದೆ ಅನ್ನೋದೊಂದು ಕ್ವಶನ್ ಬರುತ್ತೆ. ಆ ಥರದ್ದು ಕಮ್ಮಿ ಆಗ್ತಾ ಇರುತ್ತೆ. ಇನ್ನು ಮುಂದೆ ಇನ್ನೂ ಕಮ್ಮಿನೂ ಆಗ್ಬೋದು, ಥಿಯೇಟ್ರಿಗೆ ಜನ ಬರೋದು ಇನ್ನೂ ಕಮ್ಮಿನೂ ಆಗ್ಬೋದು. ಸೊ OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡುವಂಥ ಸಿನಿಮಾಗಳು ಜಾಸ್ತಿ ಆಗ್ಬೋದು. ಆ್ಯಂಡ್ ಮೋರ್ ಓವರ್ ಅದೊಂದು ಕರೋನಾ ಟೈಮಲ್ಲಿ ಬೇರೆ ಟೈಮಲ್ಲಿ ಬೇರೆ ಬೇರೆ ಭಾಷೆಗಳು ಸಿನಿಮಾಗಳನ್ನು ಗಮನಿಸಿ ಆಡಿಯನ್ಸ್ ಕೂಡ ಅಷ್ಟೇ ಬುದ್ಧಿವಂತರಾಗಿದ್ದಾರೆ. ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು, ಅವ್ರಿಗೆ ಯಾವ ಥರದ ಸಿನಿಮಾ ನೋಡ್ಬೇಕು ಅನಿಸುತ್ತೆ, ಇದೆಲ್ಲದು ಅವ್ರಿಗೆ ಗೊತ್ತಾಗಿ ಇದಾಗಿದೆ. ಮತ್ತು ಇನ್ನೊಂದು ಅಂದರೆ ಮೇಜರ್ ಪ್ರಾಡಕ್ಟ್ಸ್ ಜಾಸ್ತಿ ಇದೆ ನಮ್ಮಲ್ಲಿ, ರಿಸೀವ್ ಮಾಡ್ಕೊಳ್ಳೋರು ಕಮ್ಮಿ ಇದ್ದಾರೆ. ಈಗ ತುಂಬ ಐಟಮ್ಸ್ ಮಾಡಿಸ್ಬಿಟ್ಟು ಎಷ್ಟು ಬಡಿಸಿದ್ರು ನಾವು ತಿನ್ನಲಿಕ್ಕೆ ಆಗುತ್ತಾ? ಆಗಲ್ಲ. ವಾರಕ್ಕೊಂದು 8 ಸಿನಿಮಾ, 9 ಸಿನಿಮಾ, 10 ಸಿನಿಮಾ, ಚಾನ್ಸೇ ಇಲ್ಲ. 10 ಸಿನಿಮಾನ ಅವನು ದಿವಸ ಒಂದೊಂದು ನೋಡ್ತೀನಿ ಅಂತಂದ್ರೂ ಆಗಲ್ಲ. ಹೌದು. ಪಾಪ ಯಾರೋ ನಮ್ಮ ಫೇಸ್ಬುಕ್ಕಲ್ಲಿ ಒಬ್ಬರು ಸ್ನೇಹಿತರಿದ್ದಾರೆ, ರವೀಂದ್ರ ಅಂತ, ಅವ್ರು ಮಾತ್ರ ಇಡೀ ವರ್ಷದಲ್ಲಿ ಬರೋ ಅಷ್ಟು ಸಿನಿಮಾನ ನೋಡ್ತಾರೆ. ಹೌದು ಹೌದು ಹೌದು, ರವೀಂದ್ರ ನೋಡ್ತಾರೆ, ಕರೆಕ್ಟ್, ಎಲ್ಲಾನು ಬರೀತಾರೆ. ಆ ಥರ ಆಡಿಯನ್ಸು ನಮ್ಮ ಕನ್ನಡದಲ್ಲಿ ಬರೋ ಎಲ್ಲ ಸಿನಿಮಾನ ನೋಡೋ ಅಷ್ಟು ಆಡಿಯನ್ಸಿಗೆ ಪಾಪ ಪುರ್ಸುತ್ತಿರಲ್ಲ. ಅವ್ರದ್ದೇ ಆದಂಥ ಸಮಸ್ಯೆಗೆ ನಿಮ್ಮನ್ನು ಕೇಳಿದ್ರೆ ಪಾಪ ನಿಮ್ಗೆ ಒಂದು ನೀವು ಕ್ಲೋಸು ಎಷ್ಟೋ ವರ್ಷದಿಂದ ಗೊತ್ತು, ಬಟ್ ನೀವು ಭೇಟಿ ಆಗೋಕ್ಕೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಟೈಮ್ ಮಾಡ್ಕೊಂಡು ಅರ್ಧ ಗಂಟೆ ಭೇಟಿ ಆಗ್ತಾ ಇದ್ದೀವಿ. ಹೌದು, ನಿಜ. ಸೊ ಎಲ್ಲರದ್ದು ಬೇರೆ ಬೇರೆ ಸಂದರ್ಭ, ಏನೇನೋ ಚೇಂಜಸ್ ಆಗಿದೆ. ಸೊ 10 ವರ್ಷಕ್ಕೂ ಈ 10 ವರ್ಷಕ್ಕೂ ಬರೀ ಒಂದೇ ವಿಷಯ ಅಲ್ಲ, ಎಲ್ಲ ಥರದ ಬದಲಾವಣೆಗಳಾಗಿದೆ. ಆ ಥರ ಇದು ಬದಲಾವಣೆ ಆಗಿದೆ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ಸುವಂಥ ಸಿನಿಮಾಗಳು ಅಂತ ಕೆಲವುದನ್ನು ಮಾತ್ರ ಕ್ಯಾಟಗರೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು. ಇವಾಗ ಹೇಳ್ತಾರೆ ಮರ್ಯಾದೆ ಪ್ರಶ್ನೆ OTTಲಿ ಬಂದಮೇಲೆ ಎಷ್ಟೋ ಕಮೆಂಟಲ್ಲಿ ನಾವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ವಿ ಅಂತ. ಬಟ್ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿ ಯಾರಾದರೂ ಪ್ರೊಡ್ಯೂಸರ್ ಅಕೌಂಟ್ಗೆ 100 ರೂಪಾಯಿ ಸ್ಕ್ಯಾನ್ ಮಾಡಿ ಹಾಕ್ತಾರ? ಆಗಲ್ಲ. ಸೊ ಆ ಥರ ಅನಿವಾರ್ಯತೆಗಳು ಸೃಷ್ಟಿ ಆಗುತ್ತೆ ಮೇಕರ್ಸ್ಗೆ. ಈಗ ನಾವೀಗ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ನೆಕ್ಸ್ಟ್ ಸಿನಿಮಾ ಮಾಡುವಾಗ ಕಮರ್ಷಿಯಲಿ ಹಿಟ್ ಆಗಿದೆಯಾ ಅಂತ ಒಂದು ಕ್ವಶನ್ ಬರುತ್ತೆ. ಕಮರ್ಷಿಯಲಿ ಹಿಟ್ ಆಗಿದೆ ಅಂತ ಎಷ್ಟು ಜನ, ಈಗ ಪ್ರಾಮಾಣಿಕವಾಗಿ ನಾನು ಕೇಳೋದು, ಎಷ್ಟು ಜನ ನನ್ನ ಸಿನಿಮಾ ಹಿಟ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಓಡಾಡೋಕ್ಕಾಗುತ್ತೆ? ಅದು ಕಷ್ಟ ಸಾಧ್ಯ. ಅದನ್ನು ನಿಜವಾಗ್ಲೂ ಒಪ್ಕೊಬೇಕು. ಬಾಕ್ಸ್ ಆಫೀಸ್ ಅನ್ನೋದನ್ನು ಕ್ರ್ಯಾಕ್ ಆದ್ರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಅನ್ನೋದು ಗೊತ್ತಿರಬೇಕು. ನನಗೆ ನಿಮ್ಗೇನು ಗೊತ್ತಾಯಿತು ಕೇಳಿದ್ರಲ್ಲ, ಅದು ತುಂಬ ಚೆನ್ನಾಗಿ ಗೊತ್ತಾಯಿತು. ಅದನ್ನು ಒಬ್ಬರು ದೊಡ್ಡ ನಿರ್ದೇಶಕರು ನಂಗೆ ಅದನ್ನ ಪಾಠ ಮಾಡಿದ್ರು. ನಿನ್ನೆ ತಾನೇ ಒಳ್ಳೆ ಸಿನಿಮಾ ಮಾಡಿದ್ಯಾ, ಬಟ್ ಎಲ್ಲ ಹೌದು, ಬಟ್ ಏನು ಪ್ರೂವ್ ಆಗಬೇಕು ಒಬ್ಬ ಮೂವಿ ಮೇಕರು, ಯಾವ ಥರ ಪ್ರೂವ್ ಆಗಬೇಕು ಅಂತ ಒಳ್ಳೆ ಪಾಠ ಅಂತ ಅನಿಸ್ತು. ಕಲಿತೆ, ಗೊತ್ತಾಯ್ತು ಯಾರು ಅಂತ. ಆಮೇಲೆ ಅದು ಒಂದು ವಿಷಯ. ಆದರೆ ಈಗ OTTಗೆ ಬಂದಿದೆ ಸಿನಿಮಾ, ಒಂದಷ್ಟು ಜನ ನೋಡಿದ್ದಾರೆ, ಇನ್ನೂ ನೋಡ್ತಾ ಇದ್ದಾರೆ. ಬಟ್ ನಮ್ಮ ಕ್ರಾಫ್ಟು ಅಥವಾ ನಮ್ಮ ಆ ಕೆಲಸ ಅನ್ನೋದು ಗುರುತಿಸುವಿಕೆ ಅಂತೂ ಆಗೇ ಆಗುತ್ತೆ. ನಾನು ಅದನ್ನೇ ಹೇಳಿದ್ದು, ಒಂದು ಒಳ್ಳೆ ವಿಚಾರನ, ಅದೊಂದು ಒಳ್ಳೆ ಕಂಟೆಂಟ್ನ ಯಾವತ್ತೂ ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ, ಅದಕ್ಕೊಂದು ಗುರುತಿಸುವಿಕೆ ಆಗೇ ಆಗುತ್ತೆ ಅನ್ನೋದಕ್ಕೆ ಇದು ಕಾರಣ ಅಂತ ಹೇಳಿ. ಸೊ ಆ ಒಂದು ವಿಚಾರಕ್ಕೆ ಬರೋದಾದರೆ, ಮರ್ಯಾದೆ ಪ್ರಶ್ನೆ ನೋಡಿದ ಮೇಲೆ ಒಂದಷ್ಟು ನಿಮಗೆ ನೋಡದೇ ಇರೋವಂಥವ್ರು ಈಗ ಮಾತಾಡೋಕ್ಕೆ ಶುರು ಮಾಡಿರ್ತಾರೆ. ಸೊ ನಿಮ್ಮ ಕೆಲಸದ ಬಗ್ಗೆ, ಆ ಥರದ ವಿಚಾರಕ್ಕೆ ನಿಮಗೆ ಬಂದಂತಹ ಒಂದು ಬೆಸ್ಟ್ ಮೆಚ್ಚುಗೆಗಳು ಅಥವಾ ಕ್ರಿಟಿಕ್ಸ್ ಅನ್ನೋದೇನಿತ್ತು? ತುಂಬ ಬಂದಿದೆ. ಅಂದರೆ ಹೇಳಿದ್ನಲ್ಲ, ಸ್ವತಃ ಒಬ್ಬ ನಿರ್ದೇಶಕನಾಗಿ ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಮಾಡಿದ್ದೀನಿ ಅನ್ನೋವಂಥ ಒಂದು ಸಮಾಧಾನ, ಒಂದಿಷ್ಟು ಖುಷಿ ನನಗೆ ಖಂಡಿತ ಇದೆ. ಆ್ಯಂಡ್ ಈ ಪಾಯಿಂಟ್ ವರ್ಕ್ ಆಗುತ್ತೆ ಅಂತ ಬರ್ದಿರ್ತೀವಲ್ಲ, ಅದು ಆಡಿಯನ್ಸಿಂದ ಅದು ವರ್ಕ್ ಆಯಿತು
ಮತ್ತು ಈ ನಾವೇನೇ ಬರೆದ್ರೂ ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವ ಮತ್ತು ಏಕಾಂತದ ಸ್ವರೂಪಗಳೇ ನನ್ನ ಸಾಲುಗಳು ಅಂತ 15 ವರ್ಷದ ಹಿಂದೆ ನಾನು ಬರೆಯೋ ಕವಿತೆಗೆ ಬರ್ಕೊಂಡಿದ್ದಿದ್ದು. ಸಿನಿಮಾಗೂ ಸೇಮ್. ನನ್ನ ಅನುಭವ ಮತ್ತು ನಾನು ಏಕಾಂತದಲ್ಲಿ ಏನೇನು ಕಂಡ್ಕೊಳ್ತೀನಿ ಅದೇ ನನ್ನ ಸಾಲುಗಳಾಗಿರುತ್ತೆ. ಅದನ್ನೇ ನಾನು ಅಚೀವ್ ಮಾಡೋದು. ನಿನ್ನೆ ಆ ಝೊಮ್ಯಾಟೋದು ತುಂಬ ಚೆನ್ನಾಗಿದೆ. ಮತ್ತು ಆ ನೀರುಳ್ಳಿ ತೊಗೊಳಾಗ ಟೊಮೊಟೊ ತೊಗೊಳಾಗ ಮಾತಾಡೋದು ಚೆನ್ನಾಗಿತ್ತು. ನನ್ನಮ್ಮ ಅದು ನನ್ನ ಮನೇಲಿ ನೋಡಿರೋ ಸೀನ್ ಅದು. ಅದೇನು ಹೊರಗಡೆಯಿಂದ ಇನ್ನೇನೋ ಸೃಷ್ಟಿ ಮಾಡೋಕ್ಕೆ ಅವೆಲ್ಲ ಆಪ್ತ ಆಗತ್ತಲ್ಲ. ಆ ಥರ ಸಣ್ಣ ಸಣ್ಣ ವಿಷಯಗಳು. ಅದೇ ನನ್ನ ಮಗನು ಝೊಮ್ಯಾಟೋನೇ ಅನ್ನೋದಾ, ಬ್ಲಿಂಕಿಟ್ ಅವ್ರ ಹತ್ರ ತಗೋತಾರೆ, ನನ್ನ ಮಗನು ಝೊಮ್ಯಾಟೋನೇನಪ್ಪ ಅಂತ, ಅದೊಂದು ಹೆಮ್ಮೆ. ಹಾಂ, ಆ ಇನ್ನೋಸೆನ್ಸ್ ಖುಷಿ ಅದನ್ನು ಬಿಟ್ಟಿದ್ದೀವಿ ಆ್ಯಕ್ಚುಲಿ. ನಾರ್ಮಲ್ ಆಡಿಯನ್ಸು ಕೆಲವುದನ್ನು ಅಯ್ಯೋ ನನ್ನ ಮಗ ಝೊಮ್ಯಾಟೊ ಅಂದರೆ ಏನು ಅನ್ಕೊಂತಾರೋ ಅನ್ನೋ ಅಂಥ ಸ್ಥಿತಿಗೆ ಹೋಗಿದೆ. ಅದಿಲ್ಲ. ಪ್ರತಿಯೊಂದು ನಮಗೀಗ ಹಸಿವಾದರೂ ನನಗೆ ಅವ್ನು ತಂದ್ಕೊಡೋನು, ನಾವು ಪ್ರತಿ ಸಲ ಅದನ್ನೆಲ್ಲ ರೆಸ್ಪೆಕ್ಟ್ ಮಾಡ್ತೀವಿ ಆ ಕೆಲಸಗಳನ್ನು. ಅದನ್ನು ಬಿಡಬಾರ್ದು ಅನ್ನೋದು ಇರುತ್ತೆ. ಸೇಮ್ ಅದು ತಾಯಿಗೆ ಹೆಂಗಿರುತ್ತೆ ಆ ರೆಸ್ಪೆಕ್ಟ್. ಹೌದು. ನನ್ನ ಮಗನೂ ಝೊಮ್ಯಾಟೊ, ಅವ್ನು ಸುಮ್ಮನೆ ಮನೇಲಿ ಕೂತ್ರೆ ಅವ್ನು ಬೈಯೋದ್ರಲ್ಲಿ ಅರ್ಥ ಇದೆ. ಅವನೇನೋ ಒಂದು ಕೆಲಸ ಅಂತ ಕಂಡ್ಕೊಂಡು ಕೆಲಸ ಮಾಡ್ತಿದ್ದಾನಲ್ಲ, ಅದಕ್ಕೆ ಅವನ ತಾಯಿ ಅದಕ್ಕೆ ಹೆಂಗಿದೆ, ಅವಳ ಬ್ಲೆಸ್ಸಿಂಗ್ಸ್ ಹೆಂಗಿದೆ. ಸೊ ಆ ಥರದ್ದೊಂದು ಸಣ್ಣ ಸಣ್ಣದು ಇದನ್ನು ಬಳಸಿದ್ರೆ ಚೆನ್ನಾಗಾಗತ್ತೆ ಅಂತ ಅನಿಸಿತ್ತು. ಅದನ್ನೆಲ್ಲ ಬಳಸಿದ್ದು. ಅದನ್ನು ಆಡಿಯನ್ಸು ಪ್ರತಿಯೊಂದನ್ನು ಆ ಥರದ್ದು. ಮತ್ತು ಲೇಯರ್ಸ್, ತುಂಬ ಲೇಯರ್ಸ್ ಇಡೀ. ಅಂದರೆ ಈಗ ಸಪ್ರೇಟಾಗಿ ಪೂರ್ಣ ಅವ್ರು ಮಾಡಿರೋ ಪಾತ್ರದ್ದೇ ಒಂದು ಕತೆ ಮಾಡೋದು, ಒಂದು ಕತೆ ಮಾಡ್ಬೋದು. ಹೌದು. ಸತೀಶನ್ ಪಾತ್ರದ್ದೇ ಒಂದು ಕತೆ ಮಾಡೋದು ಮಾಡ್ಬೋದಿತ್ತು. ಈಗ ಸೂರ್ಯದೇ ಒಂದು ಸಪ್ರೇಟಾಗಿ ಮಾಡೋದು. ನನಗೆ ಸಿನಿಮಾ ನೋಡಿದಾಗ 3 ಸಿನಿಮಾನ ಇವ್ರು ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ 3 ಕತೆಗಳನ್ನು 3 ಕತೆ ಹೇಳ್ಬೋದಿತ್ತು. ಆ ಥರದ್ದು ಸಿನಿಮಾ ಮಾಡೋದನ್ನು ಎಲ್ಲ ಬ್ಲೆಂಡ್ ಮಾಡಿದ್ದೀರಲ್ಲ. ಸೊ ಅದೇ ಏನು ನನಗೆ ಅದೇ ನಿಮ್ಮದು ಈಗ ಆ್ಯಕ್ಟರ್ ಅನ್ನೋ ಒಂದು ಕಂಟೆಂಟ್ ನೋಡಿದಾಗ ಅಂದರೆ ಅದು ಒಂದು ಪ್ರಾಯೋಗಿಕ ಮತ್ತು ಆ ಥರದ್ದೊಂದು ವಿಜುವಲೈಸೇಷನ್ ಮಾಡಿಕೊಡೋದು ಒಂದು ಬರವಣಿಗೆನ, ಅದು ನಂಗೆ ಭಾಳ ಖುಷಿ ಕೊಟ್ಟಿತ್ತು. ತುಂಬ ಹಳೆಯ ವಿಚಾರ ಹೇಳ್ತಾ ಇದ್ದೀನಿ. ಆ್ಯಂಡ್ ಪುಕ್ಸಟ್ಟ ಲೈಫು ನಮ್ಮ ಸಂಚಾರಿ ವಿಜಯ್, ಅದು ಒಂಥರದ ಪ್ರಯತ್ನ. ಆಸ್ ಅ ಡೈರೆಕ್ಟ್ರಾಗಿ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ಈ ಥರದೊಂದು ಕ್ರಾಫ್ಟ್ನ ನೀವು ಡಿಸೈನ್ ಮಾಡ್ಕೊಂಡಾಗ ನಾನು ವೈಯಕ್ತಿಕವಾಗಿ ನಾನು ಸಿನಿಮಾ ನೋಡಿದಾಗ ನನಗೆ ಈಗ ಯಾರದೇ ಸಿನಿಮಾ ನೋಡಿದ್ರು ಒಂದಷ್ಟು ಜನ ಒಂದಷ್ಟು ಕಡೆ ಸಿಗಾಕೊಂತಾರೆ. ಇದು ಇಲ್ಲಿ ಇನ್ಸ್ಪೈರ್ ಅಂದರೆ ಈ ಡೈರೆಕ್ಟಿಂದ ಇನ್ಸ್ಪೈರ್ ಆಗಿದ್ದಾರೆ ಈ ಥರದ್ದೇನೋ. ಬಟ್ ಈ ಒಂದು ಕ್ರಾಫ್ಟ್ನ ನೋಡಿದಾಗ ನನಗೆ ಕಂಪ್ಲೀಟ್ಲಿ ನಾಗರಾಜ್ ಕಾಣಿಸಿದ್ದು. ಅಂದರೆ ನಾನು ನೋಡಿರೋಂಥ ನಾಗರಾಜ್ ಕಾಣಿಸಿದ್ದು, ನಾನು ತಿಳ್ಕೊಂಡಿರೋಂಥ ನಾಗರಾಜ್ ಕಾಣಿಸಿದ್ದು. ತುಂಬ ಫ್ರೆಶ್ ಅಂತ ಫೀಲ್ ಆಯಿತು. ಇಲ್ಲೆಲ್ಲೋ ಇವ್ರದ್ದು ಛಾಯೆ ಇದೆ, ಇಲ್ಲೆಲ್ಲೋ ಈ ಸೀನ್ಗೆ ಇವ್ರ ಥರ ಶೂಟ್ ಮಾಡಿ ಆ ಥರದ್ದು ಯಾವುದೂ ಅನಿಸಿಲ್ಲ. ಸೊ ನನ್ನ ಒಂದು ವಿಚಾರಕ್ಕೆ ಅಂದರೆ ಕಲಿಯೋಕ್ಕೆ ಎಲ್ಲರ ವಿಷಯ ಬೇಕು, ಕದಿಯೋಕ್ಕೆ ಆ ಥರದ್ದು ಬೇಕು. ಬಟ್ ಇಲ್ಲಿ ಕದಿಯೋಕ್ಕೇನಿಲ್ಲ. ಈಗ ಒಂದೊಂದು ಕ್ರಾಫ್ಟ್ ಮಾಡುವಾಗ ಅದರದ್ದೇ ಆದಂಥ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳು ಅದ್ರ ಒಳಗಡೆ ಹೊಕ್ಕಿರ ಸಿಗುತ್ತೆ. ಆ ಥರ ಹೊಕ್ಕಿದ್ದದು. ಆ ಹೊಕ್ಕಿದಾಗ ಆ ಥರದ್ದು ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ನೆಲ್ಲ ಅಳವಡಿಸಿದ್ರೆ, ಈಗ ಇದಕ್ಕಿಂತ ಮುಂಚೆ ನೀವು ಹೇಳಿದ್ರಿ ದಿ ಬೆಸ್ಟ್ ಆ್ಯಕ್ಟರ್ ಬಂದು ಕುಂದಾಪುರ. ಓಕೆ, ನನ್ನ ಊರು, ನನ್ನ ಅನುಭವ, ನನ್ನ ಸಿಕ್ಕಿದ್ದು ವಿಷಯ ಅದು. ಆ ರೈಟಿಂಗಲ್ಲಿ ಅದನ್ನು ತೋರಿಸೋ ರೀತಿ ಬೇರೆ. ಇದೀಗ ಚಾಮರಾಜಪೇಟೆ, ಇಲ್ಲೇನಾಗಿದೆ ಅಂತಂದರೆ, ಇಲ್ಲಿಗ ಪ್ರಸ್ತುತ ನಾನು ಚಾಮರಾಜಪೇಟೆಗೆ ಹತ್ತಿರದವನು. ಹೌದು. ಹನುಮಂತ ನಗರದಲ್ಲಿ ನನ್ನ ಆಫೀಸು 10 ವರ್ಷದಿಂದ ಇದೆ. ಚಾಮರಾಜಪೇಟೆನ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ದೊಂದು ಎಕ್ಸ್ಪೀರಿಯನ್ಸ್ ಇದೆ ಒಳಗಡೆ. ಸೊ ಆಡಿಯನ್ಸ್ಗೆ ನಾವು ನೈಜತೆ ಅಂತ ರಿಯಲಿಸ್ಟಿಕ್ ಅಂತ ಅನಿಸ್ಬೇಕು ಅಂತಂದರೆ ಅದು ಸ್ವಲ್ಪ ಯಥಾವತ್ತಾಗಿದ್ದರೆ ಚಂದ. ಹೌದು. ಆ್ಯಂಡ್ ಅದನ್ನು ಅವರು ನೋಡಿದ ಕಣ್ಣುಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿ ತೋರಿಸೋದು ನಮ್ಮ ಒಂದು ಚಾಕಚಕ್ಯತೆ ಆಗಿರಬೇಕು. ಸೊ ಅದಕ್ಕೆ ಏನೇನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡಿದಾಗ ಈ ಇಡೀ ಕ್ರಾಫ್ಟ್ ಹಂಗೆ ಕೂರುತ್ತೆ. ಇನ್ನೊಂದು ಭಾಗ ಇದಕ್ಕೆ ವಿರೋಧವಾದ ಭಾಗ. ಸೊ ಇವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದರ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಆಡಿಯನ್ಸ್ಗೆ. ಹೌದು. ಯಾಕೆಂದರೆ ಅವ್ರ ಜಾಗಕ್ಕೆ ಹೋಗ್ತಾ ಇರೋದು. ಹೌದು. ಸೊ ಯಾರೋ ಒಬ್ಬ ಫಾರಿನರ್ ಬಂದರೆ ಈಗ ಇಂದಿರಾನಗರನ್ನ ನೋಡೋ ರೀತಿ ಬೇರೆ ಇರ್ಬೋದು, ಬಟ್ ಚಾಮರಾಜಪೇಟೆಯನ್ನು ಹೋಗಿ ಇಂದಿರಾನಗರ ನೋಡೋ ರೀತಿ ಬೇರೆ. ಹೌದು. ಸೊ ವರ್ಡ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ನನ್ನ ಬರವಣಿಗೆಯಲ್ಲಿ ಹೆಚ್ಚು ಆ ವರ್ಡ್ ಫಸ್ಟ್ ಕ್ರಿಯೇಟ್ ಮಾಡಿ ಆ ವರ್ಡಲ್ಲಿ ನಮ್ಮ ಪಾತ್ರನ ಹೇಗೆ ತೊಗೊಂಡೋಗಿ ಬಿಟ್ಟರೆ ಚಂದ ಅಂತ. ಕರೆಕ್ಟ್. ನಾನೀಗ ಟ್ಯಾಕ್ಸಿನಲ್ಲಿ ಕರ್ಕೊಂಡೋಗಿ ಅವನ್ನ ಅಲ್ಲಿಗೆ ಬಿಟ್ನಾ, ಅಥವಾ ಇವಂದೇ ಗಾಡಿನಲ್ಲಿ ಬಿಟ್ನಾ, ಹೆಲ್ಮೆಟ್ ಹಾಕ್ಕೊಂಡು ಹೋದ್ರಾ, ಹೆಲ್ಮೆಟ್ ಹಾಕ್ಕೊಳ್ದೆ ಹೋದ್ರಾ,
ಅಥವಾ RX ಗಾಡಿನಲ್ಲಿ ರ್ಯಾಶ್ ಆಗಿ ಹೋದ್ರ ಅಥವಾ ಸ್ಲೋ ಆಗಿ ಹೋಗ್ತಿದ್ದಾರ, ಇವೆಲ್ಲ ಆ ಪ್ಲೇಸಿಗೆ ನಮ್ಮ ಪಾತ್ರನ ತೊಗೊಂಡೋಗಿ ಬಿಡೋ ರೀತಿ, ಇವೆಲ್ಲ ಸಿನಿಮ್ಯಾಟಿಕ್ ಆಗಿರಬೇಕು ಅಥವಾ ಬೇರೆ ಥರ ಇರಬೇಕು ಅಂದಾಗ ಈ ಕ್ರಾಫ್ಟ್ ಅನ್ನೋದು ಇದರ ಒಳಗಡೆ ಸೇರುತ್ತೆ ಅಂತ ನಂಬ್ತೀನಿ ನಾನು. ಹೌದು. ಆದ್ದರಿಂದ ಅದನ್ನೆಲ್ಲ ಒಂದು ಸ್ವಲ್ಪನೂ ಅದನ್ನ ಅರ್ಥ ಮಾಡ್ಕೊಂಡು ಫಸ್ಟು ಹಾಗೆ ಬಿಟ್ಟಾಗ ನನಗೆ ಅರ್ಥ ಆಗಿದೆ ಅಂದರೆ ನನಗೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಏಕಾಗ್ರತೆಯಿಂದ ಅದನ್ನು ಗಮನಿಸಿದ್ದಕ್ಕೆ ಅದು ನಂಗೆ ಅರ್ಥ ಆಗಿದೆ. ಸೊ ಅವಾಗ ಅದು ಯಾರೋ ಬೇರೆಯವ್ರದ್ದು ಅಥವಾ ಇನ್ನೊಂದದ್ದು ಅಂತ ಅನ್ಸೋದಕ್ಕೆ ಸಾಧ್ಯತೆಯೇ ಇರೋಲ್ಲ. ಯಾಕಂದ್ರೆ ನನ್ನ ಯೋಚನೆಯಲ್ಲಿ ಹುಟ್ಟಿದ್ದು ವಿಷಯಗಳಾಗಿರುತ್ತಲ್ಲ, ಸೊ ನಾನೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ ವಿಜುವಲಿ. ಸೊ ಬರ್ದಿದ್ದನ್ನು ವಿಜುವಲ್ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಒಂದಿಷ್ಟು ನಿಜ ಹೇಳ್ಬೇಕಂದ್ರೆ ಟಫೆಸ್ಟ್ ಜಾಬ್. ಹೌದು, ಡೆಫಿನೆಟ್ಲಿ. ಹಾಂ, ಈ ಬರವಣಿಗೆ ತುಂಬ ಹಳೆ ಲೈನ್ ಇದು. ಬರವಣಿಗೆ ಅಷ್ಟು ಸುಲಭ ಅಲ್ಲ ಬದುಕು ಅಂತ ಒಂದು ಕಡೆ ಬರೆದಿದ್ದೆ. ನಾವು ತುಂಬ ಬರಿತೀವಿ, ಬರ್ದಂಗೆಲ್ಲ ಬದುಕೋಕ್ಕಾಗಲ್ಲ. 100% ಸೊ ಹಾಗೆ ಬರ್ದಂಗೆ ಸಿನಿಮಾ ಮಾಡೋದು ಕೂಡ ತುಂಬ ಕಷ್ಟ, ಬಟ್ ಬರ್ದಂಗೆ ಸಿನಿಮಾ ಮಾಡಿದ್ರೆ ತುಂಬ ಚಂದ.